ಸುಮಾರು 12-13 ವರ್ಷದಿಂದ ಮೀನುಗಾರಿಕೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಸರ್. ನಮ್ಮ ಹತ್ರ ಬಂದು ಕಟ್ಲ, ಗೌರಿ, ರವು, ಮಿರ್ಗಲ್ಲು, ಗ್ರಾಸ್ ಕರ್ಪು, ಆಮೇಲೆ ರೂಪ್ಚಂದು ಕೊಡ್ತಾ ಇದೀವಿ ಸರ್. ಒಂದು 20 ಪಾಂಡ್ಗಳು ಇದಾವೆ ನಮ್ಮ ಹತ್ರ. ಒಂದು 8 ಎಕರೆ ಫಾರ್ಮ್ ಅಲ್ಲಿ ಮಾಡ್ತಾ ಇದೀನಿ ಸರ್ ನಾನು. ಒಂದೊಂದು ಪಾಂಡಲ್ಲಿ 3 ಲಕ್ಷ 5 ಲಕ್ಷ ಸ್ಪಾನ್ ಬಿಡ್ತೀವಿ ಸರ್ ನಾವು. ಅದ್ರಲ್ಲಿ ನಮಗೆ 1,20,000 20,000 30,000 ಮರಿ ಸಿಗುತ್ತೆ ಸರ್. ನಾವು ರೈತರಿಗೆ 1 ಇಂಚಿಂದ ಹಿಡಿದು 3 ಇಂಚು 4 ಇಂಚವರೆಗೂ ಮರಿಗಳು ಕೊಡ್ತೀವಿ ಸರ್. 10,000 20,000 ಬೇಕಂದ್ರೆ ಓನಾಗಿ ವೆಹಿಕಲ್ ಇದ್ರೆ ತಗೊಂಡ್ಬಂದು ಪ್ಯಾಕೆಟ್ ಮಾಡಿ ಕೊಡ್ತೀವಿ, ವ್ಯಾಕ್ಸಿನ್ ಮಾಡಿ. ಜಾಸ್ತಿ ಬೇಕಂದ್ರೆ ಸಿಂಟೆಕ್ಸ್ ಗಾಡಿ ತಗೊಂಡು ಹೋಗ್ಬೇಕು ಸರ್, ಲಕ್ಷಗಟ್ಟಲೆ ಬೇಕಂದ್ರೆ. ಜಾಸ್ತಿ ಮರಿ ತಗೊಂಡ್ರೆ ಒಂದು 10-20,000 ಗ್ರೇಸ್ ಕೊಡ್ತೀವಿ, ಒಂದು 2 ಲಕ್ಷ 3 ಲಕ್ಷ ತಗೊಂಡ್ರೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ತೆ, ರಾಘವೇಂದ್ರ ಐದೂರಗು ಫಿಶ್ ಫಾರಮ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕಾಟಿಗೆರೆ ವಿಲೇಜು. ನಾನೊಬ್ಬ ಮೀನು ಕೃಷಿಕ. ಸುಮಾರು 12-13 ವರ್ಷದಿಂದ ಮೀನುಗಾರಿಕೆ ಮಾಡ್ಕೊಂಡು ಬಂದಿದ್ದೀನಿ ನಾನು. ನಮ್ಮ ಹತ್ರ ಒಂದು 5-6 ಮೀನು ಮರಿಗಳು ಕೊಡ್ತಾ ಇದೀವಿ, ಕೆರೆಗಳಿಗೆ ಮತ್ತೆ ಡ್ಯಾಮ್ಗಳಿಗೆಲ್ಲ ಕೊಡ್ತಿದ್ದೀವಿ, ಗೌರ್ಮೆಂಟಿಗೆ ಸಪ್ಲೈ ಕೊಡ್ತಿದ್ದೀವಿ ಸರ್. ನಮ್ಮ ಹತ್ರ ಬಂದು ಕಟ್ಲ, ಗೌರಿ, ರವು, ಮಿರ್ಗಲ್ಲು, ಗ್ರಾಸ್ ಕರ್ಪು, ಆಮೇಲೆ ರೂಪ್ಚಂದು ಕೊಡ್ತಾ ಇದೀವಿ ಸರ್. ಇಲ್ಲಿ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದೀರಾ ಸರ್ ನೀವು? ಇಲ್ಲಿ ನಮಗೆ ಬಂದ್ಬಿಟ್ಟು ಸರ್ ಒಂದು 20 ಪಾಂಡ್ಗಳು ಇದಾವೆ ನಮ್ಮ ಹತ್ರ. ಒಂದು 8 ಎಕರೆ ಫಾರ್ಮ್ ಅಲ್ಲಿ ಮಾಡ್ತಾ ಇದೀನಿ ಸರ್ ನಾನು. ಒಂದೊಂದು ಪಾಂಡಲ್ಲಿ ಎಷ್ಟು ಮರಿ ಬಿಟ್ಟಿದ್ದೀರಾ ಸರ್ ನೀವು? ಒಂದೊಂದು ಪಾಂಡಲ್ಲಿ 3 ಲಕ್ಷ 5 ಲಕ್ಷ ಸ್ಪಾನ್ ಬಿಡ್ತೀವಿ ಸರ್ ನಾವು. ಅದ್ರಲ್ಲಿ ನಮಗೆ 1,20,000 30,000 ಮರಿ ಸಿಗುತ್ತೆ. ಫುಡ್ ಎಲ್ಲ ಏನೇನು ಕೊಡ್ತೀರಾ ಸರ್? ಸರ್ ಫುಡ್ ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಆಗಿ ನೀರಲ್ಲಿ ಮೇವು ಇರುತ್ತೆ, ಆದ್ರೆ ಸಾಲಲ್ಲ ನಮಗೆ ಅದಕ್ಕೆ. ಮರಿಗಳು ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಹಾಕ್ತಿವಲ್ಲ, ಸಾಲದಿಲ್ಲ. ಶೇಂಗಾ ಹಿಂಡಿ ಮತ್ತೆ ಕೋಳಿ ಗೊಬ್ಬರ ಅದೆಲ್ಲ ಹಾಕ್ತಿವಿ. ರವು ಮರಿ ಸರ್, ರಘು ಮರಿ, ಕಾಟ್ಲ ಮರಿ ನೋಡಿ ಸರ್. ಕಾಟ್ಲ ಸರ್ 2 ಇಂಚು 3 ಇಂಚ್ ಇದೆ ಸರ್. ನಾವು ರೈತರಿಗೆ 1 ಇಂಚಿಂದ ಹಿಡಿದು 3 ಇಂಚು 4 ಇಂಚವರೆಗೂ ಮರಿಗಳು ಕೊಡ್ತೀವಿ ಸರ್. ಮರಿ ದೊಡ್ಡದಾದಂಗೂ 1 ಇಂಚಿಗೆ ಬೇರೆ ರೇಟ್ ಇರುತ್ತೆ, 2 ಇಂಚಿಗೆ ಬೇರೆ ರೇಟು, 3 ಇಂಚಿಗೆ ಬೇರೆ ರೇಟ್, ಆ ಥರ ಇರುತ್ತೆ. ನಮ್ಮ ಹತ್ರ 20 ಪೈಸದ ಮರಿಯಿಂದ ಹಿಡಿದು 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಮರಿ ತನಕ ಸಿಗುತ್ತೆ ಸರ್ ನಮ್ಮ ಹತ್ರ. ಎಲ್ಲದ್ರದ್ದು ಪ್ರೈಸ್ ಸೇಮ್ ಸರ್? ಎಲ್ಲ ಪ್ರೈಸ್ ಬೇರೆ ಬೇರೆ ಪ್ರೈಸ್ ಇರುತ್ತೆ ಸರ್. ಬೇಕಾದ್ರೆ ಮರಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. 10,000 20,000 ಬೇಕಂದ್ರೆ ಓನಾಗಿ ವೆಹಿಕಲ್ ಇದ್ರೆ ತಗೊಂಡ್ಬಂದು ಪ್ಯಾಕೆಟ್ ಮಾಡಿ ಕೊಡ್ತೀವಿ, ವ್ಯಾಕ್ಸಿನ್ ಮಾಡಿ. ಜಾಸ್ತಿ ಬೇಕಂದ್ರೆ ಸಿಂಟೆಕ್ಸ್ ಗಾಡಿ ತಗೊಂಡು ಹೋಗ್ಬೇಕು ಸರ್, ಲಕ್ಷಗಟ್ಟಲೆ ಬೇಕಂದ್ರೆ. ಜಾಸ್ತಿ ಮರಿ ತಗೊಂಡ್ರೆ ಒಂದು 10-20,000 ಗ್ರೇಸ್ ಕೊಡ್ತೀವಿ, ಒಂದು 2 ಲಕ್ಷ 3 ಲಕ್ಷ ತಗೊಂಡ್ರೆ ಸರ್. ಗೌರಿ ಒಳಗೆ 2-3 ತರ ಬರುತ್ತೆ, ಫುಲ್ ರೆಡ್ ಬರುತ್ತೆ, ಡಾರ್ಕ್ ಬರುತ್ತೆ, ಮತ್ತೆ ವೈಟ್ ಬರುತ್ತೆ. ನೋಡಿ ಯಾವ ರೈತರು ಯಾವ್ದು ಬೇಕೋ ಚಾಯ್ಸ್ ಮಾಡಿ ತಗೊಂಡು ಹೋಗ್ಬೋದು ನಿಮಗೆ ಸರ್. ರೈತರು ಲಕ್ಷ ತಗೊಂಡ್ಲಿ, 10 ಲಕ್ಷ ತಗೊಂಡ್ಲಿ, 1000 ಮರಿ ತಗೊಂಡ್ಲಿ ಸರ್, ಇದೇ ಜಾಡಿಲಿ ಕೊಡೋದು ನಾವು ಸರ್. ಈ ತರ ಒಂದು ಜಾಡಿಲಿ ಮರಿ ತಗೊಂತೀವಿ ನೋಡಿ ಸರ್. ಇದ್ರಲ್ಲಿ ನೀರು ಬರಲ್ಲ, ಇದ್ರಲ್ಲಿ ಈ ತರ ಹಾಕೊಂಡು ಇದು ಒಂದೊಂದೇ ಲೆಕ್ಕ ಮಾಡಿ ಕೊಡ್ತೀವಿ ಸರ್. ಇದ್ರು ಸರ್ 300 ಬರ್ಬೋದು, 200 ಬರ್ಬೋದು, 1000 ಬರ್ಬೋದು. ಸೈಜು ಕಮ್ಮಿ ಇದ್ರೆ 2,000 ಬರ್ಬೋದು, 500 ಮರಿ ಬರ್ಬೋದು, ಹೇಳಕ್ಕಾಗಲ್ಲ. ಅವ್ರ ಕಣ್ ಮುಂದೆನೆ ಲೆಕ್ಕ ಮಾಡಿ ಕೊಡ್ತೀವಿ, ಯಾವುದೇ ತರ ಮೋಸ ಇರೋದು ನೋಡಿ ಸರ್. ಇಲ್ಲಿವರೆಗೂ ಎಲ್ಲೆಲ್ಲಿ ಡೆಲಿವರಿ ಮಾಡ್ಕೊಟ್ಟಿದ್ದೀರಾ ಸರ್? ಸರ್ ಡೆಲಿವರಿ ಅಂತಂದ್ರೆ ನೆನ್ಪಿಟ್ಕೊಳಕ್ ಆಗಲ್ಲ, ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಟ್ಟಿದ್ದೀವಿ ಸರ್. ಮತ್ತೆ ಗೌರ್ಮೆಂಟ್ ಇಂದ ಆರ್ಡರ್ನು ಕೊಡ್ತಾರೆ, ಅದಕ್ಕೂ ಎಲ್ಲಾ ಕಡೆ ಡ್ಯಾಮ್ಗಳಿಗೆಲ್ಲ ಕೊಟ್ಟಿದ್ದೀವಿ. ಕಮ್ಮಿ ಪ್ರೈಸಿಗೆ ಕೊಡ್ತೀವಿ. 20 ಪೈಸೆಯಿಂದ ಮರಿ ಇದೆ ನೋಡಿ ಸರ್, ಇದು 25 ಪೈಸೆಯಿಂದ ಕೊಡ್ತೀವಿ. ಇದು ಒಂದು 1.25 ಇಂಚ್ ಇದೆ. ಇದು ಸಿಸಿ ಮರಿ, ಕಾಮನ್ ಕರ್ಪ್. ಇದು ಹೌದು, ಎಲ್ಲ 20-25 ಪೈಸೆಗೆ ಸಿಗುತ್ತೆ ಸರ್. ಇವಾಗ ಕಾಸ್ಟ್ಲಿ ಮೀನ್ ಮರಿಗಳು ಅಂದ್ರೆ ನಮ್ಮಲ್ಲಿ ಬೆಳೆಯುವಂತ ಮರಿಗಳಲ್ಲಿ ಕಾಟ್ಲಾ ಒಂದು, ಗ್ರಾಸ್ ಕರ್ಪ್ ಒಂದು ಕಾಸ್ಟ್ಲಿ. ಸ್ವಲ್ಪ ಒಂದು 5 ಪೈಸೆ ಹೆಚ್ಚು ಕಮ್ಮಿ ಇರುತ್ತೆ ಸರ್, ಇದಕ್ಕೂ ಅದಕ್ಕೂ ಡಿಫ್ರೆಂಟ್ ಇರುತ್ತೆ ಸರ್. ನೋಡಿ ವಿಡಿಯೋ ಮಿಸ್ ಮಾಡ್ಕೊಂಬೇಡಿ, ಕಾಂಟ್ಯಾಕ್ಟ್ ಮಾಡಿ. ಮೀನ್ ಮರಿ ಬೇಕಂದ್ರೆ ಎಲ್ಲಾ ಕಡೆ ಕರ್ನಾಟಕ ಸಪ್ಲೈ ಕೊಡ್ತಾ ಇದೀವಿ. ಆಕ್ಸಿಜನ್ ಸಿಲಿಂಡರ್ ಇದರಲ್ಲಿ ಬುಲಾರಾಗ ಬರುತ್ತೆ, 4 ಡ್ರಮ್ ಬರುತ್ತೆ. ಈಗ ಎಷ್ಟು ಲಕ್ಷ ಮರಿ ಬೇಕಂದ್ರೂ ನಾವು ತಂದು ಕೊಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ. ಎಲ್ಲ ಕಡೆ ನೋಡ್ಕೊಂಡ್ರು ನೆಟ್ ಹಾಕಿದಿರಲ್ಲ, ಯಾವ ರೀಸನ್ಗೆ ಸರ್ ಅದು? ಸರ್ ಇದು ಏನಿಲ್ಲ ಸರ್, ಸಿಂಪಲ್ಲು. ನೆಟ್ಟೇನಕ್ಕೆ ಹಾಕಿರೋದು ಅಂದ್ರೆ ಹಕ್ಕಿಗಳು ಹೊಡಿತಾವೆ, ಪಕ್ಷಿಗಳು ಬಂದು ನಮ್ಮ ಮೀನ್ ಮರಿಗಳು ತಿನ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಹಾಕಿರೋದು ಸರ್ ಇದು. ಸರ್ ಇವಾಗ ಮರಿ ನೀವು ತಗೊಂಡ್ಬರ್ಬೇಕಾದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಹೌದೌದು. ಆ ಮರಿ ಯಾವ ತರ ಫುಡ್ ನ ತಿನ್ನುತ್ತೆ ಸರ್ ಅದು? ಸರ್ ಅದಕ್ಕೆ ನೋಡಿ ಸರ್, ಶೇಂಗಾ ಹಿಂಡಿ ಕೊಡ್ತೀವಿ. ಶೇಂಗಾ ಹಿಂಡಿ ಮರಿ ತಂದು ಮೊದಲನೇ ದಿನದಿಂದ ಒಂದು 20 ದಿನದವರೆಗೂ, ಯಾಕಂದ್ರೆ ಅದಕ್ಕೆ ಹುಡ್ಕಾಡಿ ಮೇವು ತಿನ್ನೋ ಅಷ್ಟು ಶಕ್ತಿ ಇರಲ್ಲ ಮರಿ, ಆದ್ರಿಂದ ಅದಕ್ಕೆ ಶೇಂಗಾ ಹಿಂಡಿ ತಿಂದು ಸ್ವಲ್ಪ ಸೈಜ್ ಆದ್ಮೇಲೆ ಅದು ಹೊರಗಡೆ ನ್ಯಾಚುರಲ್ ಫೀಡಿಗೆ ಅಡಿಟ್ ಆಗುತ್ತೆ. ಆಮೇಲೆ ಇದು ನೆನೆಸ್ಬಿಟ್ಟು ಹಾಲು ಥರ ಆಗುತ್ತೆ ಇದು, ಅದು ಅವಾಗ ಹಾಕ್ತೀವಿ ಮೀನ್ ಮರಿಗಳಿಗೆ. ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್ ಹಾಕ್ತೀವಿ ಸರ್. ಅದು ನೋಡಿ, ಇದು ಡೈರೆಕ್ಟ್ ಹಾಕ್ತಾರೆ, ಇಲ್ಲ ನೆಲಕ್ಕೆ ಹೋಗ್ಬಿಡುತ್ತೆ. ಈ ಥರ ನೀರಲ್ಲಿ ಹಾಕಿ ಈ ಥರ ಹಾಲು ಮಾಡಿ ಕೊಡ್ತೀವಿ ಸರ್ ಮರಿಗಳಿಗೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.